ಹಾಯ್ ಎವ್ರಿವನ್. ವೃಶ್ಚಿಕ ರಾಶಿಯವರೇ, ನಿಮ್ಮ ಕಾಲ ಶುರುವಾಗ್ತಾ ಇದೆ. ಈ ಬಾರಿ ಆಗಸ್ಟ್ ತಿಂಗಳು ನಿಮಗೆ ಒಂದು ವಿಶಿಷ್ಟ ಅನುಭವವನ್ನು ಕೊಡುವ ಸಮಯ ಬಂದಿದೆ. ನಿಮ್ಮ ಜೀವನದಲ್ಲಿ ಕಾಣುವ ಈ ಒಬ್ಬ ಹೆಂಗಸಿನಿಂದ ಬರುವ ಒಂದು ಶಕ್ತಿಯು ನಿಮಗೆ ಅದೃಷ್ಟದ ಬಾಗಿಲನ್ನು ತೆರೆದುಕೊಳ್ಳುತ್ತೆ. ಈಕೆ ನಿಮಗೆ ಜೀವನದಲ್ಲಿ ಈಗಾಗಲೇ ಇರುವವಳಾಗಿರಬಹುದು ಅಥವಾ ಈ ತಿಂಗಳಲ್ಲಿ ಹೊಸದಾಗಿ ಪ್ರವೇಶ ಮಾಡೋರು ಕೂಡ ಆಗಿರಬಹುದು. ಈಕೆಯ ಲಕ್ಷಣಗಳೇನು, ವಿಶೇಷಗಳೇನು? ಆಕೆಯ ನೋಟ ಶಾಂತ ಮತ್ತು ಪ್ರೇರಣಾದಾಯಕ ಮತ್ತು ಆಲೋಚನೆಗಳು ಆಳವಾದವು. ಈಕೆಯ ಮೂಲಕ ನಿಮ್ಮ ಹಣದ ಹಿನ್ನಡೆ ಕಡಿಮೆ ಆಗುತ್ತೆ. ವೃಶ್ಚಿಕ ರಾಶಿಯವರಿಗೆ ಈ ತಿಂಗಳಲ್ಲಿ ಶುಕ್ರನು ಬಲಪಡಿಸುತ್ತಿದ್ದು ಆಧ್ಯಾತ್ಮಿಕ ಪ್ರೇರಣೆ ಹಾಗೂ ಒಂದು ಲೈಂಗಿಕ ಆಕರ್ಷಣೆ ಜಾಸ್ತಿ ಆಗುತ್ತೆ. ನಿಮ್ಮ ಮನಸ್ಸು ಆಸಕ್ತಿ ಹಾಗೂ ಪ್ರೇರಣೆಯೊಂದಿಗೆ ಕೂಡಿರುತ್ತೆ. ಈ ಕಾಲದಲ್ಲಿ ನಿಮ್ಮ ಮುಂದೆ ಬರುವ ಈ ಮಹಿಳೆ ಧೈರ್ಯ, ನಿಷ್ಠೆ ಮತ್ತು ಪ್ರಾಮಾಣಿಕತೆಯಿಂದ ತುಂಬಿರ್ತಾರೆ. ಆಕೆಯ ಸಾನ್ನಿಧ್ಯದಲ್ಲಿ ನಿಮ್ಮ ಮನಸ್ಸು ಹಸಿರಾಗಿರುತ್ತೆ. ಉದ್ಯೋಗದ ಒಂದು ಕಷ್ಟಗಳೆಲ್ಲ ಕರಗಿ ಹೋಗ್ತವೆ. ಆಕೆಯ ಸಲಹೆಗಳನ್ನು ಸರಿಯಾಗಿ ನೀವು ಆಲಿಸಿ ನೀವು ಮುಂದೆ ನಡೆದರೆ ಬಹುಮಟ್ಟಿಗೆ ಲಾಭ ಆಗುತ್ತೆ. ಆಕೆಯ ಒಂದು ಶಕ್ತಿಯು ನಿಮ್ಮ ರಾಶಿಯ ಮಂಗಳನ ಶಕ್ತಿಯನ್ನು ಹೆಚ್ಚು ಶಕ್ತಿಶಾಲಿಯುತ ಮಾಡುತ್ತೆ. ಈ ಕಾಲದಲ್ಲಿ ಆಕೆಯೊಂದಿಗಿನ ಸಂಭಾಷಣೆ, ಯೋಚನೆಗಳು, ಜೀವನದ ಉದ್ದೇಶಗಳು ಎಲ್ಲವೂ ನಿಮ್ಮನ್ನು ಗುರಿಯ ಕಡೆಗೆ ಒಯ್ಯುತ್ತೆ. ಆಕೆಯ ಹೆಸರಿನಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ ಶುರು ಆಗಬಹುದು. ಇದು ಸ್ನೇಹ ಆಗಿರ್ಬೋದು, ಪ್ರೇಮ ಆಗಿರಬಹುದು ಅಥವಾ ಒಂದು ಪಾರ್ಟ್ನರ್ಶಿಪ್ ಆಗಿರ್ಬೋದು. ಇದನ್ನ ನಿರ್ಧರಿಸುವುದು ನಿಮ್ಮ ಬುದ್ಧಿಯ ಮೇಲೇನೆ ಇರೋದು. ಹಣಕಾಸು ಕ್ಷೇತ್ರದಲ್ಲಿ ನೀವು ಆಕೆಯ ಸಹಾಯದಿಂದ ಅಥವಾ ಪ್ರೇರಣೆಯಿಂದ ಒಂದು ದೊಡ್ಡ ನಿರ್ಧಾರ ತೆಗೆದುಕೊಳ್ತೀರಾ. ಆಕೆಯ ಶ್ರದ್ಧೆ ಮತ್ತು ನಂಬಿಕೆಯು ನಿಮ್ಮ ತಾಳ್ಮೆಯ ಗುಣಿಯನ್ನ ಒಂದು ಉಲ್ಬಣಗೊಳಿಸುತ್ತೆ. ಕುಟುಂಬದ ವಿಷಯಗಳಲ್ಲಿ ಸಹ ಈಕೆಯ ಪ್ರಭಾವದಿಂದ ಸಮಸ್ಯೆಗಳು ದೂರ ಆಗುವ ಒಂದು ಸಂಭವ ಬರುತ್ತೆ. ಈಕೆಯ ಮಾತು ಒಂದು ಮಂತ್ರದಂತೆ ಕೆಲಸ ಮಾಡುತ್ತೆ. ವೃಶ್ಚಿಕ ರಾಶಿಯವರು ತಮ್ಮ ಭಾವನೆಗಳನ್ನ ಒಂದು ಒಳಗಿಟ್ಟುಕೊಳ್ಳುವ ವ್ಯಕ್ತಿಗಳವರು. ಆದರೆ ಈಕೆಯ ಜೊತೆ ಮಾತನಾಡುವುದು ನಿಮ್ಮೊಳಗಿನ ಭಾವನೆಗಳನ್ನೆಲ್ಲ ಹೊರಹಾಕುವಂತೆ ಮಾಡುತ್ತೆ. ಇದು ನಿಮ್ಮ ಒಳ ಜಗತ್ತಿನಲ್ಲಿ ಶುದ್ಧೀಕರಣವನ್ನು ಕೂಡ ಉಂಟು ಮಾಡುತ್ತೆ. ಈಕೆಯಿಂದ ಬರುವ ಸಹಾಯವು ನೀವು ನಿಮ್ಮ ಭವಿಷ್ಯದ ಬಗ್ಗೆ ತೆಗೆದುಕೊಳ್ಳುವ ನಿರ್ಣಯಗಳಲ್ಲಿ ಸ್ಪಷ್ಟತೆ ನೀಡುತ್ತೆ. ಈಕೆಯು ನಿಮ್ಮ ಕರ್ಮದೊಂದಿಗೆ ಹೊಂದಾಣಿಕೆಯ ವ್ಯಕ್ತಿಯಾಗಿರಬಹುದು. ಆಗಸ್ಟ್ ತಿಂಗಳಲ್ಲಿ ನಿಮ್ಮ ಚಂದ್ರ, ಗುರು ಮತ್ತು ಮಂಗಳ ಗ್ರಹಗಳ ಒಂದು ಸ್ಥಿತಿ ಸಹ ಈ ಸಂಬಂಧವನ್ನು ಬೆಳೆಸಲು ನೆರವಾಗುತ್ತೆ. ಈ ಸಮಯದಲ್ಲಿ ಹಳೆಯ ಸ್ನೇಹಿತರು ನಿಮ್ಮ ಜೀವನಕ್ಕೆ ಮರಳಿ ಬರುವ ಸಾಧ್ಯತೆ ಕೂಡ ಇದೆ. ಈ ಪುನರ್ಮಿಲನ ಆಗ್ತಿರಲ್ಲ, ಈ ಮೂಲಕ ನಿಮಗೆ ಅದೃಷ್ಟ ಬರುವ ಸಾಧ್ಯತೆ ಕೂಡ ಹೆಚ್ಚಿದೆ. ಈಕೆಯ ರೂಪ, ಧ್ವನಿ ಅಥವಾ ಒಂದು ಕಲೆಯ ಮೂಲಕವೂ ಕೂಡ ನಿಮಗೆ ಶಕ್ತಿ ಬರಬಹುದು. ನೀವು ಆಕೆಯೊಂದಿಗೆ ಹೊರಡುವ ಒಂದು ಪ್ರಯಾಣಗಳಲ್ಲಿ ವಿಶೇಷ ಅನುಭವಗಳು ನಡೆಯಬಹುದು. ಮದುವೆಯಾಗಿ ಯೋಚಿಸುತ್ತಿರುವವರು ಈ ತಿಂಗಳು ಆಕೆಯ ಪರಿಚಯದಿಂದ ಮದುವೆಗೂ ಮುನ್ನ ಆಗಿರಬಹುದು ಅಥವಾ ಉದ್ಯಮ, ಕ್ರಿಯೇಟಿವ್ ಕ್ಷೇತ್ರಗಳಲ್ಲಿ ಮಹಿಳಾ ಸಹೋದ್ಯೋಗಿಗಳಿಂದ ವಿಶೇಷ ಸಹಕಾರ ನಿಮಗೆ ಸಿಗಬಹುದು. ಆಕೆಯ ಒಂದು ಪರಿಕಲ್ಪನೆ ನಿಮ್ಮ ಉದ್ದಿಮೆ ಪ್ರಗತಿಗೆ ದಾರಿ ನಡೆಸಿಕೊಡುತ್ತೆ. ವೈದ್ಯಕೀಯ, ಶಿಕ್ಷಣ, ಆಧ್ಯಾತ್ಮಿಕತೆ ಅಥವಾ ಸರ್ಕಾರ ಸಂಬಂಧಿಸಿದ ಕ್ಷೇತ್ರಗಳಲ್ಲಿ ಈಕೆಯ ದಿವ್ಯ ಶಕ್ತಿಯ ಪ್ರಭಾವ ನಿಮ್ಮ ಬಾಳಿಗೆ ಬೆಳಕು ತರುತ್ತೆ. ಈ ಮಹಿಳೆಯು ನಿಮ್ಮ ಜೀವನದ ಒಂದು ದಿಕ್ಕನ್ನು ಬದಲಾಯಿಸುವ ನೌಕೆಯಾಗಿರಬಹುದು. ಆದರೆ ಈಕೆಯನ್ನ ನೀವು ಗುರುತಿಸುವುದು ಕೂಡ ನಿಮ್ಮ ಜವಾಬ್ದಾರಿಯಾಗಿರುತ್ತೆ. ಈಕೆಯ ಲಕ್ಷಣ, ತಾಳ್ಮೆ, ಪ್ರಾಮಾಣಿಕತೆ, ಧೈರ್ಯ, ನಿಷ್ಠೆ ಇವೆಲ್ಲವನ್ನ ನೀವು ಗಮನಿಸಬೇಕು. ನೀವು ಈಕೆಯ ಪ್ರಭಾವದಿಂದ ಎದ್ದು ಬರುವವರು. ಆಗಸ್ಟ್ ತಿಂಗಳಲ್ಲಿ ನಿಮ್ಮ ಕನಸುಗಳಿಗೆ ಆಕೆಯ ಮಾತು ದಿಕ್ಕು ನೀಡುವ ಸಾಧ್ಯತೆ ಇದೆ. ಈ ಸಮಯದಲ್ಲಿ ಧಾರ್ಮಿಕ ಸ್ಥಳಗಳಲ್ಲಿ ಆಕೆಯ ಪರಿಚಯ ಆಗಬಹುದು ಅಥವಾ ಸಾಮಾಜಿಕ ಮಾಧ್ಯಮದ ಮೂಲಕವೂ ಫೇಸ್ಬುಕ್, ವಾಟ್ಸಪ್, ಟ್ವಿಟರ್ ಇಲ್ಲಿ ನೀವು ಈಕೆಯ ಪ್ರಭಾವದಿಂದ ವೃತ್ತಿಯಲ್ಲಿ ಉನ್ನತ ಒಂದು ಸ್ಥಾನವನ್ನು ಹೊಂದಿರ. ಆಕೆಯ ಆಶೀರ್ವಾದದಂತೆ ಆಗಸ್ಟ್ ತಿಂಗಳು ನಿಮಗೆ ಹಣ, ಸ್ನೇಹ, ಪ್ರೀತಿ ಮತ್ತು ಯಶಸ್ಸನ್ನು ಕೂಡ ತಂದುಕೊಡುತ್ತೆ. ಆದರೆ ನೀವು ಎಚ್ಚರಿಕೆಯಿಂದ ಆಕೆಯ ಶಕ್ತಿಯನ್ನು ಗುರುತಿಸಬೇಕು. ಆಕೆಯ ಜೊತೆಗೆ ಸರಿಯಾದ ನಿರ್ಣಯವನ್ನು ತೆಗೆದುಕೊಳ್ಬೇಕು. ಒಟ್ಟಿನಲ್ಲಿ ವೃಶ್ಚಿಕ ರಾಶಿಯವರಿಗೆ ಈ ಆಗಸ್ಟ್ ತಿಂಗಳು ಅದೃಷ್ಟದ ಒಂದು ದ್ವಾರ ತೆಗೆಯುವ ಸಮಯ ಅಂತಾನೆ ಹೇಳಬಹುದು. ಆಕೆಯ ಪ್ರಭಾವವನ್ನು ಗುರುತು ಮಾಡಿ, ನಂಬಿ ಪ್ರಯತ್ನ ಮಾಡಿ. ಜೀವನ ಬದಲಾಗುತ್ತೆ. ಅದೃಷ್ಟ ನಿಮ್ಮೊಂದಿಗೆ ಇರುತ್ತೆ. ಇಂತಹ ರಾಶಿ ಭವಿಷ್ಯಗಳಿಗಾಗಿ ನಮ್ಮ ಚಾನಲನ್ನು ತಕ್ಷಣ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಇಂತಹ ಧಾರ್ಮಿಕ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಭಾರತ್ ಮಾತೆ. ನೀವೇನಾದರೂ ಜೈ ಶ್ರೀಕೃಷ್ಣನ ಭಕ್ತರಾಗಿದ್ದರೆ ಜೈ ಶ್ರೀಕೃಷ್ಣ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಯ್ ಎವ್ರಿವನ್.
ವೃಶ್ಚಿಕ ರಾಶಿಯವರೇ, ನಿಮ್ಮ ಕಾಲ ಶುರುವಾಗ್ತಾ ಇದೆ. ಈ ಬಾರಿ ಆಗಸ್ಟ್ ತಿಂಗಳು ನಿಮಗೆ ಒಂದು ವಿಶಿಷ್ಟ ಅನುಭವವನ್ನು ಕೊಡುವ ಸಮಯ ಬಂದಿದೆ. ನಿಮ್ಮ ಜೀವನದಲ್ಲಿ ಕಾಣುವ ಈ ಒಬ್ಬ ಹೆಂಗಸಿನಿಂದ ಬರುವ ಒಂದು ಶಕ್ತಿಯು ನಿಮಗೆ ಅದೃಷ್ಟದ ಬಾಗಿಲನ್ನು ತೆರೆದುಕೊಳ್ಳುತ್ತೆ. ಈಕೆ ನಿಮಗೆ ಜೀವನದಲ್ಲಿ ಈಗಾಗಲೇ ಇರುವವಳಾಗಿರಬಹುದು ಅಥವಾ ಈ ತಿಂಗಳಲ್ಲಿ ಹೊಸದಾಗಿ ಪ್ರವೇಶ ಮಾಡೋರು ಕೂಡ ಆಗಿರಬಹುದು. ಈಕೆಯ ಲಕ್ಷಣಗಳೇನು, ವಿಶೇಷಗಳೇನು? ಆಕೆಯ ನೋಟ ಶಾಂತ ಮತ್ತು ಪ್ರೇರಣಾದಾಯಕ ಮತ್ತು ಆಲೋಚನೆಗಳು ಆಳವಾದವು. ಈಕೆಯ ಮೂಲಕ ನಿಮ್ಮ ಹಣದ ಹಿನ್ನಡೆ ಕಡಿಮೆ ಆಗುತ್ತೆ. ವೃಶ್ಚಿಕ ರಾಶಿಯವರಿಗೆ ಈ ತಿಂಗಳಲ್ಲಿ ಶುಕ್ರನು ಬಲಪಡಿಸುತ್ತಿದ್ದು ಆಧ್ಯಾತ್ಮಿಕ ಪ್ರೇರಣೆ ಹಾಗೂ ಒಂದು ಲೈಂಗಿಕ ಆಕರ್ಷಣೆ ಜಾಸ್ತಿ ಆಗುತ್ತೆ. ನಿಮ್ಮ ಮನಸ್ಸು ಆಸಕ್ತಿ ಹಾಗೂ ಪ್ರೇರಣೆಯೊಂದಿಗೆ ಕೂಡಿರುತ್ತೆ. ಈ ಕಾಲದಲ್ಲಿ ನಿಮ್ಮ ಮುಂದೆ ಬರುವ ಈ ಮಹಿಳೆ ಧೈರ್ಯ, ನಿಷ್ಠೆ ಮತ್ತು ಪ್ರಾಮಾಣಿಕತೆಯಿಂದ ತುಂಬಿರ್ತಾರೆ. ಆಕೆಯ ಸಾನ್ನಿಧ್ಯದಲ್ಲಿ ನಿಮ್ಮ ಮನಸ್ಸು ಹಸಿರಾಗಿರುತ್ತೆ. ಉದ್ಯೋಗದ ಒಂದು ಕಷ್ಟಗಳೆಲ್ಲ ಕರಗಿ ಹೋಗ್ತವೆ. ಆಕೆಯ ಸಲಹೆಗಳನ್ನು ಸರಿಯಾಗಿ ನೀವು ಆಲಿಸಿ ನೀವು ಮುಂದೆ ನಡೆದರೆ ಬಹುಮಟ್ಟಿಗೆ ಲಾಭ ಆಗುತ್ತೆ. ಆಕೆಯ ಒಂದು ಶಕ್ತಿಯು ನಿಮ್ಮ ರಾಶಿಯ ಮಂಗಳನ ಶಕ್ತಿಯನ್ನು ಹೆಚ್ಚು ಶಕ್ತಿಶಾಲಿಯುತ ಮಾಡುತ್ತೆ. ಈ ಕಾಲದಲ್ಲಿ ಆಕೆಯೊಂದಿಗಿನ ಸಂಭಾಷಣೆ, ಯೋಚನೆಗಳು, ಜೀವನದ ಉದ್ದೇಶಗಳು ಎಲ್ಲವೂ ನಿಮ್ಮನ್ನು ಗುರಿಯ ಕಡೆಗೆ ಒಯ್ಯುತ್ತೆ. ಆಕೆಯ ಹೆಸರಿನಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ ಶುರು ಆಗಬಹುದು. ಇದು ಸ್ನೇಹ ಆಗಿರ್ಬೋದು, ಪ್ರೇಮ ಆಗಿರಬಹುದು ಅಥವಾ ಒಂದು ಪಾರ್ಟ್ನರ್ಶಿಪ್ ಆಗಿರ್ಬೋದು. ಇದನ್ನ ನಿರ್ಧರಿಸುವುದು ನಿಮ್ಮ ಬುದ್ಧಿಯ ಮೇಲೇನೆ ಇರೋದು. ಹಣಕಾಸು ಕ್ಷೇತ್ರದಲ್ಲಿ ನೀವು ಆಕೆಯ ಸಹಾಯದಿಂದ ಅಥವಾ ಪ್ರೇರಣೆಯಿಂದ ಒಂದು ದೊಡ್ಡ ನಿರ್ಧಾರ ತೆಗೆದುಕೊಳ್ತೀರಾ. ಆಕೆಯ ಶ್ರದ್ಧೆ ಮತ್ತು ನಂಬಿಕೆಯು ನಿಮ್ಮ ತಾಳ್ಮೆಯ ಗುಣಿಯನ್ನ ಒಂದು ಉಲ್ಬಣಗೊಳಿಸುತ್ತೆ. ಕುಟುಂಬದ ವಿಷಯಗಳಲ್ಲಿ ಸಹ ಈಕೆಯ ಪ್ರಭಾವದಿಂದ ಸಮಸ್ಯೆಗಳು ದೂರ ಆಗುವ ಒಂದು ಸಂಭವ ಬರುತ್ತೆ. ಈಕೆಯ ಮಾತು ಒಂದು ಮಂತ್ರದಂತೆ ಕೆಲಸ ಮಾಡುತ್ತೆ. ವೃಶ್ಚಿಕ ರಾಶಿಯವರು ತಮ್ಮ ಭಾವನೆಗಳನ್ನ ಒಂದು ಒಳಗಿಟ್ಟುಕೊಳ್ಳುವ ವ್ಯಕ್ತಿಗಳವರು. ಆದರೆ ಈಕೆಯ ಜೊತೆ ಮಾತನಾಡುವುದು ನಿಮ್ಮೊಳಗಿನ ಭಾವನೆಗಳನ್ನೆಲ್ಲ ಹೊರಹಾಕುವಂತೆ ಮಾಡುತ್ತೆ. ಇದು ನಿಮ್ಮ ಒಳ ಜಗತ್ತಿನಲ್ಲಿ ಶುದ್ಧೀಕರಣವನ್ನು ಕೂಡ ಉಂಟು ಮಾಡುತ್ತೆ. ಈಕೆಯಿಂದ ಬರುವ ಸಹಾಯವು ನೀವು ನಿಮ್ಮ ಭವಿಷ್ಯದ ಬಗ್ಗೆ ತೆಗೆದುಕೊಳ್ಳುವ ನಿರ್ಣಯಗಳಲ್ಲಿ ಸ್ಪಷ್ಟತೆ ನೀಡುತ್ತೆ. ಈಕೆಯು ನಿಮ್ಮ ಕರ್ಮದೊಂದಿಗೆ ಹೊಂದಾಣಿಕೆಯ ವ್ಯಕ್ತಿಯಾಗಿರಬಹುದು. ಆಗಸ್ಟ್ ತಿಂಗಳಲ್ಲಿ ನಿಮ್ಮ ಚಂದ್ರ, ಗುರು ಮತ್ತು ಮಂಗಳ ಗ್ರಹಗಳ ಒಂದು ಸ್ಥಿತಿ ಸಹ ಈ ಸಂಬಂಧವನ್ನು ಬೆಳೆಸಲು ನೆರವಾಗುತ್ತೆ. ಈ ಸಮಯದಲ್ಲಿ ಹಳೆಯ ಸ್ನೇಹಿತರು ನಿಮ್ಮ ಜೀವನಕ್ಕೆ ಮರಳಿ ಬರುವ ಸಾಧ್ಯತೆ ಕೂಡ ಇದೆ. ಈ ಪುನರ್ಮಿಲನ ಆಗ್ತಿರಲ್ಲ, ಈ ಮೂಲಕ ನಿಮಗೆ ಅದೃಷ್ಟ ಬರುವ ಸಾಧ್ಯತೆ ಕೂಡ ಹೆಚ್ಚಿದೆ. ಈಕೆಯ ರೂಪ, ಧ್ವನಿ ಅಥವಾ ಒಂದು ಕಲೆಯ ಮೂಲಕವೂ ಕೂಡ ನಿಮಗೆ ಶಕ್ತಿ ಬರಬಹುದು. ನೀವು ಆಕೆಯೊಂದಿಗೆ ಹೊರಡುವ ಒಂದು ಪ್ರಯಾಣಗಳಲ್ಲಿ ವಿಶೇಷ ಅನುಭವಗಳು ನಡೆಯಬಹುದು. ಮದುವೆಯಾಗಿ ಯೋಚಿಸುತ್ತಿರುವವರು ಈ ತಿಂಗಳು ಆಕೆಯ ಪರಿಚಯದಿಂದ ಮದುವೆಗೂ ಮುನ್ನ ಆಗಿರಬಹುದು ಅಥವಾ ಉದ್ಯಮ, ಕ್ರಿಯೇಟಿವ್ ಕ್ಷೇತ್ರಗಳಲ್ಲಿ ಮಹಿಳಾ ಸಹೋದ್ಯೋಗಿಗಳಿಂದ ವಿಶೇಷ ಸಹಕಾರ ನಿಮಗೆ ಸಿಗಬಹುದು. ಆಕೆಯ ಒಂದು ಪರಿಕಲ್ಪನೆ ನಿಮ್ಮ ಉದ್ದಿಮೆ ಪ್ರಗತಿಗೆ ದಾರಿ ನಡೆಸಿಕೊಡುತ್ತೆ. ವೈದ್ಯಕೀಯ, ಶಿಕ್ಷಣ, ಆಧ್ಯಾತ್ಮಿಕತೆ ಅಥವಾ ಸರ್ಕಾರ ಸಂಬಂಧಿಸಿದ ಕ್ಷೇತ್ರಗಳಲ್ಲಿ ಈಕೆಯ ದಿವ್ಯ ಶಕ್ತಿಯ ಪ್ರಭಾವ ನಿಮ್ಮ ಬಾಳಿಗೆ ಬೆಳಕು ತರುತ್ತೆ. ಈ ಮಹಿಳೆಯು ನಿಮ್ಮ ಜೀವನದ ಒಂದು ದಿಕ್ಕನ್ನು ಬದಲಾಯಿಸುವ ನೌಕೆಯಾಗಿರಬಹುದು. ಆದರೆ ಈಕೆಯನ್ನ ನೀವು ಗುರುತಿಸುವುದು ಕೂಡ ನಿಮ್ಮ ಜವಾಬ್ದಾರಿಯಾಗಿರುತ್ತೆ. ಈಕೆಯ ಲಕ್ಷಣ, ತಾಳ್ಮೆ, ಪ್ರಾಮಾಣಿಕತೆ, ಧೈರ್ಯ, ನಿಷ್ಠೆ ಇವೆಲ್ಲವನ್ನ ನೀವು ಗಮನಿಸಬೇಕು. ನೀವು ಈಕೆಯ ಪ್ರಭಾವದಿಂದ ಎದ್ದು ಬರುವವರು. ಆಗಸ್ಟ್ ತಿಂಗಳಲ್ಲಿ ನಿಮ್ಮ ಕನಸುಗಳಿಗೆ ಆಕೆಯ ಮಾತು ದಿಕ್ಕು ನೀಡುವ ಸಾಧ್ಯತೆ ಇದೆ. ಈ ಸಮಯದಲ್ಲಿ ಧಾರ್ಮಿಕ ಸ್ಥಳಗಳಲ್ಲಿ ಆಕೆಯ ಪರಿಚಯ ಆಗಬಹುದು ಅಥವಾ ಸಾಮಾಜಿಕ ಮಾಧ್ಯಮದ ಮೂಲಕವೂ ಫೇಸ್ಬುಕ್, ವಾಟ್ಸಪ್, ಟ್ವಿಟರ್ ಇಲ್ಲಿ ನೀವು ಈಕೆಯ ಪ್ರಭಾವದಿಂದ ವೃತ್ತಿಯಲ್ಲಿ ಉನ್ನತ ಒಂದು ಸ್ಥಾನವನ್ನು ಹೊಂದಿರ. ಆಕೆಯ ಆಶೀರ್ವಾದದಂತೆ ಆಗಸ್ಟ್ ತಿಂಗಳು ನಿಮಗೆ ಹಣ, ಸ್ನೇಹ, ಪ್ರೀತಿ ಮತ್ತು ಯಶಸ್ಸನ್ನು ಕೂಡ ತಂದುಕೊಡುತ್ತೆ. ಆದರೆ ನೀವು ಎಚ್ಚರಿಕೆಯಿಂದ ಆಕೆಯ ಶಕ್ತಿಯನ್ನು ಗುರುತಿಸಬೇಕು. ಆಕೆಯ ಜೊತೆಗೆ ಸರಿಯಾದ ನಿರ್ಣಯವನ್ನು ತೆಗೆದುಕೊಳ್ಬೇಕು. ಒಟ್ಟಿನಲ್ಲಿ ವೃಶ್ಚಿಕ ರಾಶಿಯವರಿಗೆ ಈ ಆಗಸ್ಟ್ ತಿಂಗಳು ಅದೃಷ್ಟದ ಒಂದು ದ್ವಾರ ತೆಗೆಯುವ ಸಮಯ ಅಂತಾನೆ ಹೇಳಬಹುದು. ಆಕೆಯ ಪ್ರಭಾವವನ್ನು ಗುರುತು ಮಾಡಿ, ನಂಬಿ ಪ್ರಯತ್ನ ಮಾಡಿ. ಜೀವನ ಬದಲಾಗುತ್ತೆ. ಅದೃಷ್ಟ ನಿಮ್ಮೊಂದಿಗೆ ಇರುತ್ತೆ. ಇಂತಹ ರಾಶಿ ಭವಿಷ್ಯಗಳಿಗಾಗಿ ನಮ್ಮ ಚಾನಲನ್ನು ತಕ್ಷಣ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇಂತಹ ಧಾರ್ಮಿಕ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಭಾರತ್ ಮಾತೆ. ನೀವೇನಾದರೂ ಜೈ ಶ್ರೀಕೃಷ್ಣನ ಭಕ್ತರಾಗಿದ್ದರೆ ಜೈ ಶ್ರೀಕೃಷ್ಣ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ.